ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯ ವಿರುದ್ಧ ಷಡ್ಯಂತ್ರ ನಡೀತಿದೆಯಾ? ಎಫ್ಐಆರ್ ಒಂದು ದಾಖಲಾಗಿರುವ ಹಿನ್ನೆಲೆಯಲ್ಲಿ ಎಫ್ಐಆರ್ ಒಂದು ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ ಮೋದಿ ಸರ್ಕಾರದ ಕೈವಾಡ ಇದೆಯಾ ಅಂತಕ್ಕಂಥ ಶಂಕೆ ಉಂಟಾಗ್ತಿರುವುದು. ಪ್ರಧಾನಿ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹಲವಾರು ಒಂದು ಹೇಳಿಕೆಗಳಲ್ಲಿ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಅನ್ನ ತಡೆಹಾಕುವಂತ ಕೆಲಸ ನಡೀತಿದೆ. ಜೊತೆಗೆ ಇತ್ತೀಚೆಗೆ ಕೆಲವೊಂದಿಷ್ಟು ಸುದ್ದಿಗಳು ವೈರಲ್ ಕೂಡ ಆಗಿತ್ತು. ಮುಖ್ಯಮಂತ್ರಿ ಡಿಸಿಎಂ ಆಗ್ತಾರ ಅಥವಾ ಸಿಎಂ ಆಗ್ತಾರ, ಅಲ್ಲಿ ಕಾಂಗ್ರೆಸ್ ಮುಖಂಡರ ಯಾವುದೇ ಒಂದು ಹೇಳಿಕೆ ಕೂಡ ಬರಲಿಲ್ಲ. ಯಾಕೆಂತಂದ್ರೆ ಮೊದಲೇ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರುವುದು ಎಲ್ಲೋ ಒಂದು ಕಡೆ ಇಷ್ಟವಿರಲಾರದ ಮಾತು ಅನ್ಬೋದು. ಅದರ ಜೊತೆಗೆ ನ್ಯಾಷನಲ್ ಹೆರಾಲ್ಡ್ ಕುರಿತ ಪ್ರಕರಣ ಟೋಟಲ್ ಆಗಿ ಸುಳ್ಳು ಅಂತ ಹೇಳಿ ಕಾಂಗ್ರೆಸ್ನ ಒಂದು ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂತ ಜೈರಾಮ್ ರಮೇಶ್ ಅವರು ಹೇಳ್ತಿದ್ದಾರೆ. ಎಲ್ಲ ಏನ್ ಪ್ರಕರಣ ಆಗಿದೆಯೋ, ಅಧಿಕಾರವನ್ನ ದುರುಪಯೋಗ ತೆಗೆದುಕೊಂಡಿದ್ದಾರೆ, ಇದೆಲ್ಲ ಈಗಿಂದಲ್ಲ, ತಲತಲಾಂತರದಿಂದ ನಮ್ಮ ಕಾಂಗ್ರೆಸ್ಸಿಗರ ಮೇಲೆ ಇದೊಂದು ಟೀಕೆಗಳನ್ನ ಬಿಜೆಪಿಯವರು ಮಾಡ್ತಾನೆ ಬರ್ತಿದ್ದಾರೆ ಅಂದ್ಬಿಟ್ಟು ಎಲ್ಲ ಒಬ್ಬರು ನೇರವಾಗಿ ಇವರು ಬಿಜೆಪಿಯವರನ್ನೇ ಏನ್ ಮಾಡ್ತಿದ್ದಾರೆ, ಇದಕ್ಕೆಲ್ಲ ಹೊಣೆ ಮಾಡ್ತಿದ್ದಾರೆ ಅಂತ ಕಂಡು ಬರ್ತದೆ. ಇನ್ನು ಎಫ್ಐಆರ್ ಕುರಿತು ಕಾಂಗ್ರೆಸ್ನ ಹಿರಿಯ ವಕ್ತಾರ ಮತ್ತು ಹಿರಿಯ ವಕೀಲ ಕೂಡ ಅನ್ಬಹುದು ಅಭಿಷೇಕ್ ಮನು ಅವರು ಇಲ್ಲಿ ವೈನು ಹೊಸದಲ್ಲ, ಬಾಟ್ಲಿಯೂ ಹೊಸದಲ್ಲ ಅಂತ ಹೇಳಿ ವ್ಯಂಗ್ಯವಾಗಿ ಈ ಒಂದು ಪ್ರಕರಣದ ಕುರಿತು ಮಾತನಾಡಿದ್ದಾರೆ. ಜೊತೆಗೆ ಸಾಕಷ್ಟು ವಾಗ್ವಾದ ಕೂಡ ಮಾಡಿದ್ದಾರೆ ಈ ಒಂದು ಪ್ರಕರಣದ ಮೇಲೆ. ಇಷ್ಟು ದಿನ ಮುಖ್ಯಮಂತ್ರಿಯ ಒಂದು ಸ್ಥಾನಕ್ಕೆ ಬಡದಾಡಿದ್ದಾಯ್ತು. ಜೊತೆಗೆ ಈ ಒಂದು ಎಫ್ಐಆರ್ ಇಡಿ ತನಿಖೆ ಇನ್ನು ಮುಂದೆ ಇದು ಸ್ವಲ್ಪ ದಿನ ಇರಲಿದೆ. ಎಲ್ಲೋ ಒಂದು ಕಡೆ ಈ ಬಿಜೆಪಿಯರು ಕಾಂಗ್ರೆಸ್ ಅನ್ನ ನೇರವಾಗಿ ಟಾರ್ಗೆಟ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ವ್ಯಂಗ್ಯವಾಗಿ ವೈನ್ ಬಾಟಲಿಯ ಮುಖಾಂತರ ಇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಹೇಳಲಿಕ್ಕೆ ಬಯಸಿದ್ದಾರೆ. ಜೊತೆಗೆ ಇಲ್ಲಿ ಹಣ ವರ್ಗಾವಣೆ ಕೂಡ ಆಗಿಲ್ಲ, ಯಾರದೇ ಒಂದು ಚರಾಸ್ತಿ ಮತ್ತೆ ಸ್ಥಿರಾಸ್ತಿಯೂ ಕೂಡ ವರ್ಗಾವಣೆ ಆಗಿಲ್ಲ. ಈ ಪ್ರಕರಣ ಟೋಟಲ್ ಆಗಿ ಒಂದು ಅದ್ಭುತ ಅನಿಸ್ತಿದೆ. ಯಾಕಂದ್ರೆ ಇಡಿ ಅವರು ಹೇಳಿಕೆ ಕೊಟ್ಟಿರುವ ಪ್ರಕಾರ ಏನಾಗ್ತಿದೆ ಅಂತಂದ್ರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಏನ್ ಮಾಡಿದ್ದಾರೆ, ಹಣವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಅದು ಅಧಿಕಾರದಲ್ಲಿರುವವರಿಗೆ ಮಾತ್ರ. ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿ ಗೊಂದಲ ಮುಗಿದ ಮೇಲೆ ಈ ಒಂದು ಗೊಂದಲಕ್ಕೆ ಕೈ ಹಾಕಿದ್ರ ಅಂತಕ್ಕಂಥದ್ದು. ಜೊತೆಗೆ ಇದರಿಂದ ಯಾರ್ಯಾರ ಕೈವಾಡವಿದೆ ಅನ್ನೋದು ನಮ್ಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಗೊತ್ತಾಗ್ತಿದೆ ಅಂತ ಕಾಂಗ್ರೆಸ್ನ ಕೆಲವು ಬೆಂಬಲಿಗರು ಹೇಳ್ತಿರುವುದು ಉಂಟು. ನೋಡೋಣ ಈ ಇಡಿ ತನಿಖೆ ಯಾವ ರೀತಿಯಾಗಿ ಮುನ್ನುಗ್ತಿದೆ. ಜೊತೆಗೆ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಕೂಡ ತಮ್ಮ ಸ್ಥಾನವನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರಾ ಅಂತಕ್ಕಂಥದ್ದು ಇಷ್ಟು ದಿನದಲ್ಲಿ ಬಿಟ್ಟು ಈ ಒಂದು ಇಡಿ ತನಿಖೆ ಇವಾಗ ಹೊರಬಿದ್ದಿರೋದು ಕಾಯ್ದು ನೋಡ್ಬೇಕಿದೆ. ಈ ಕೇಸ್ಗೆ ಯಾವ ತರ ಟ್ವಿಸ್ಟ್ ಸಿಗುತ್ತೆ ಅಂತ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.